ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಕೇತುಗ್ರಸ್ತ ಸೂರ್ಯಗ್ರಹಣ ಆಗಸ್ಟ್ 12, 2026 ಮಿಥುನ ರಾಶಿಯ ಮೇಲೆ ಪ್ರಭಾವ. ನೋ ಬಕ್ವಾಸ್, ಡೈರೆಕ್ಟ್ಲಿ ಟು ದ ಪಾಯಿಂಟ್. ಮಿಥುನ ರಾಶಿಗೆ 2ನೇ ಭಾವದಲ್ಲಿ ಗ್ರಹಣ ನಡೀತಾ ಇದೆ. ದ್ವಿತೀಯ ಭಾವದಲ್ಲಿ ನಡೆಯುವ ಗ್ರಹಣ, ಸೂರ್ಯಗ್ರಹಣವಾಗಲಿ ಚಂದ್ರಗ್ರಹಣವಾಗಲಿ ಏನು ಮಾಡುತ್ತೆ? ಸಮ್ಮಿಶ್ರ ಫಲಗಳನ್ನು ನೀಡುತ್ತೆ. ಅಂತೆಯೇ ಮಿಥುನ ರಾಶಿಗೂ ಕೂಡ ಸಮ್ಮಿಶ್ರ ಫಲಗಳನ್ನು ನೀಡಲೇಬೇಕು. ಗ್ರಹಣಕ್ಕೆ ಗುರಿಯಾಗುವ ಗ್ರಹ ಸೂರ್ಯನಾಗಿದ್ದಾನೆ. ಗ್ರಹಣವನ್ನುಂಟು ಮಾಡುವ ಗ್ರಹ ಕೇತುವಾಗಿದ್ದಾನೆ. ಗ್ರಹಣ ಎಲ್ಲಿ ನಡೀತಾ ಇದೆ? ಬುಧವಾರ ದಿನ ಆಗಸ್ಟ್ 12ರಂದು ಅಮಾವಾಸ್ಯೆ, ಆಷಾಢ ಕೃಷ್ಣ ಅಮಾವಾಸ್ಯೆ ದಿನದಂದು ಗ್ರಹಣ ಕರ್ಕ ರಾಶಿ, ಭಾವನಾತ್ಮಕ ರಾಶಿಯಲ್ಲಿ ನಡೀತಾ ಇದೆ. ಮಿಥುನಕ್ಕೆ ಕರ್ಕ ರಾಶಿ 2ನೇ ರಾಶಿ. ದ್ವಿತೀಯ ಭಾವ, ಕುಟುಂಬ ಭಾವದಲ್ಲಿ, ಧನಭಾವದಲ್ಲಿ ಗ್ರಹಣ ನಡೆಯುವಂಥದ್ದು. ಗ್ರಹಣಕ್ಕೆ ಗುರಿಯಾಗುವ ಗ್ರಹ ಸೂರ್ಯದೇವ. ಸೂರ್ಯ ಆತ್ಮಕಾರಕ, ನೇತ್ರಕಾರಕ. ಸೂರ್ಯ ಪರಾಕ್ರಮಾಧಿಪತಿಯಾಗಿ 2ನೇ ಭಾವದಲ್ಲಿ, ಕುಟುಂಬ ಭಾವದಲ್ಲಿ ಗ್ರಹಣಕ್ಕೆ ಗುರಿಯಾಗ್ತಾನೆ ಕೇತುವಿನಿಂದ. ಆಘಾತಕಾರಿ ಕೇತು, ಅಘೋರಿ ಕೇತು, ಛಾಯಾಗ್ರಹ ಕೇತು, ಛಿದ್ರಕಾರಕ ಕೇತು. ಇಂಥ ಸಂದರ್ಭದಲ್ಲಿ ಕುಟುಂಬಕ್ಕೆ ಗ್ರಹಣ 50% ಉಳಿಯುತ್ತದೆ. ಕುಟುಂಬಕ್ಕೆ ಕೇತು ಸುತ್ತುಕೊಳ್ಳುತ್ತದೆ. ಇಲ್ಲಿ ಏನಾಗ್ತಾ ಇದೆ? ಸಮ್ಮಿಶ್ರ ಫಲಗಳು. ಇದರ ಅರ್ಥ ನೇರವಾಗಿರುತ್ತದೆ. ಯಾವಾಗ ಗ್ರಹಣ ಸಂಭವಿಸುತ್ತದೆ? ಭಾವಗಳ ಆಧಾರದ ಮೇಲೆ 4 ರಾಶಿಗಳಿಗೆ ಶುಭ ಫಲಗಳು, 4 ರಾಶಿಗಳಿಗೆ ಸಮ್ಮಿಶ್ರ ಫಲಗಳು, 4 ರಾಶಿಗಳಿಗೆ ಅನಿಷ್ಟ ಫಲಗಳು ಸಿಗ್ತವೆ. ಇನ್ನು 2ನೇ ಭಾವದಲ್ಲಿ ಸಂಭವಿಸುವ ಭಾವದ ಆಧಾರದ ಮೇಲೆ 50% ಮಾತ್ರ ರಿನ್ಯೂವಲ್ ಆಗುತ್ತೆ. ಸೂರ್ಯನ ಎನರ್ಜಿ ಏನಿದೆ, 3ನೇ ಭಾವಕ್ಕೆ ಸಂಬಂಧಪಟ್ಟಂಥ ಊರ್ಜೆ 2ನೇ ಭಾವದಲ್ಲಿ ಬಂದಾಗ ಗ್ರಹಣಕ್ಕೆ ಗುರಿಯಾಗಿ 50% ರಿನ್ಯೂವಲ್ ಆಗುತ್ತೆ. 50% ಅದು ಏನಾಗುತ್ತೆ ಅಂದರೆ ಫಿಲ್ಟರ್ ಆಗುತ್ತೆ, ಸ್ಕ್ಯಾನ್ ಆಗುತ್ತೆ. ರಿಮೈನಿಂಗ್ 50% ಅದು ಸ್ಕ್ಯಾನ್ ಆಗಲಾರದೆ ಹಾಗೆ ಉಳಿಯುತ್ತೆ, ಮಲಿನವಾಗಿಬಿಡುತ್ತೆ. ಕೇತು ಯಾರು? ಕೇತು ಒಬ್ಬ ಛಿದ್ರಗ್ರಹ. ಛಿದ್ರ ಅಂದರೆ ಬಹುದೊಡ್ಡ ಛಿದ್ರ, ಬ್ರಹ್ಮಾಂಡ ಛಿದ್ರ. ಅವು ಅದನ್ನ ಬ್ಲ್ಯಾಕ್ ಹೋಲ್ ಅಂತ ಕರೀತಾರೆ. ಅದ್ರ ಸಮೀಪ ಏನೇನು ಹೋಗ್ತವೆ ಎಲ್ಲ ಹೀರ್ಕೊಳ್ಳುತ್ತೆ. ಕೇತು ಏನು ಮಾಡುತ್ತೆ? ಸೂರ್ಯನಲ್ಲಿ ಅನ್ವಾಂಟೆಡ್ ಡಸ್ಟ್ ಅಂತ ಏನಿರುತ್ತೆ, ಕಾರ್ಬನ್ ಅಥವಾ ಈ ಬ್ಲ್ಯಾಕ್ ರೇಡಿಯೇಷನ್ಸ್, ಬ್ಲ್ಯಾಕ್ ಬಾಡಿ ಏನಿರುತ್ತೆ ಅವುಗೆಲ್ಲ ಹೀರ್ಕೊಳ್ಳುತ್ತೆ, ಸೂರ್ಯನಿಗೆ ಬೇಡವಾದ ಅಂಶಗಳು. ಹೀಗಾಗಿ ಗ್ರಹಣ ತುಂಬ ಅನುಕೂಲವೇ. ಗ್ರಹಣಗಳು ಅನಿವಾರ್ಯವಾಗಿವೆ. ಅವು ಸೂರ್ಯನಿಗೆ ಎನರ್ಜಿ ಕೊಡ್ತವೆ. ಅವನಲ್ಲಿ ಬೇಡವಾದ ಎನರ್ಜಿಗಳನ್ನ ಹೀರ್ಕೊಂಡಾಗ ಅವನು ಮತ್ತೆ ಚೈತನ್ಯವನ್ನು ಪಡೆದು ಮುಂದೆ ಸಾಕ್ತಾನೆ. ಕಾರಣ ಪ್ರತಿ ತಿಂಗಳು ಅವನು ಒಂದೊಂದು ರಾಶಿ ಸುತ್ತಾಕಬೇಕು. ಸೂರ್ಯನಿಗೆ ರೆಸ್ಟ್ ಅನ್ನೋದಿಲ್ಲ. ಹೀಗಾಗಿ ಗ್ರಹಣ ಬಂದಾಗಲೇ ಆತನಿಗೆ ರೆಸ್ಟ್ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ 2ನೇ ಭಾವ ಗ್ರಹಣಕ್ಕೆ ಗುರಿಯಾದಾಗ ಕುಟುಂಬ ಭಾವ 50% ಇದು ಪಡೆಯುತ್ತೆ. ಅದು ಫಿಲ್ಟರ್ ಆಗುತ್ತೆ, ಸ್ಕ್ಯಾನ್ ಆಗುತ್ತೆ, ಪುನಶ್ಚೇತನಗೊಳ್ಳುತ್ತೆ. ಇದು ಎನರ್ಜಿ 50% ಕೌಟುಂಬಿಕ ಸೌಖ್ಯ ಸಿಗುತ್ತದೆ. ಸ್ಥಿರ ಆಸ್ತಿಯ ವೃದ್ಧಿ 50% ಇರುತ್ತೆ. 50% ಎವರೇಜ್ ಆಗಿಬಿಡುತ್ತೆ. ಇಲ್ಲಿ ಅರ್ಥ ತ್ರಿಕೋಣ ಸಕ್ರಿಯಗೊಳ್ಳುತ್ತದೆ. ಹೀಗಾಗಿ ಆದಾಯದ ಬೇರೆ ಬೇರೆ ಮೂಲಗಳು ಬರ್ತವೆ. ಆದರೆ ಇಲ್ಲಿ 50% ಮಾತ್ರ ಲಾಭವಿರುತ್ತದೆ. ವಾಕ್ ಚಾತುರ್ಯವನ್ನು ಗ್ರಹಣ ಕೊಡುತ್ತದೆ. ಅದು ಕೂಡ 50%. 6 ತಿಂಗಳ ಅವಧಿಯವರೆಗೆ ಮಾತಿನಿಂದ 50% ಲಾಭ, ಮಾತಿನಿಂದಲೇ 50% ಸಮಸ್ಯೆಗಳು. ಇನ್ನು ನಾಲಿಗೆ 50% ದಾರಿ ತಪ್ಪುತ್ತದೆ. ಶಬ್ದಗಳ ಬಳಕೆಯಲ್ಲಿ ತುಂಬ ಎಚ್ಚರಿಕೆಯಿಂದಿರಬೇಕು. ಇದರ ಜೊತೆ ಕೆಲವು ಈಗೋ ಇಶ್ಯೂಸ್ಗಳು ಕೂಡ ಬರ್ತವೆ. ಕಮ್ಯುನಿಕೇಷನ್ನಿಂದ ಆಗುವಂಥ ಲಾಭ 50% ಇರ್ತದೆ. ಅದರಿಂದ ಆರ್ಥಿಕ ಪ್ರಗತಿ ಬರುತ್ತೆ 50%. ಗ್ರಹಣವು ನಿಮ್ಮ ಸ್ಕಿಲ್ಗಳನ್ನು, ಮಿಥುನ ಈಸ್ ರಿಲೇಟೆಡ್ ಟು ದ ಸ್ಕಿಲ್, 50% ವೃದ್ಧಿಪಡಿಸುತ್ತದೆ. ಗ್ರಹಣ ನಿಮ್ಮ ಭುಜದಲ್ಲಿ, ಎಡಗೈ ಭುಜದಲ್ಲಿ, ಆರ್ಮ್, ಬಾಹುಭ್ಯಾಮ್ ಅಂತ ಕರೀತಾರೆ, ಅಲ್ಲಿ ಸಮಸ್ಯೆಗಳನ್ನ ನೋವನ್ನು ಕೊಡುತ್ತೆ. 50% ಆತ್ಮಶುದ್ಧಿ, 50% ಮಲಿನ ಅವಸ್ಥೆಯಲ್ಲಿ ಈ ಎನರ್ಜಿ ನಡೀತಾ ಇರುತ್ತೆ. ಹೀಗಾಗಿ ಸಮೀಪದ ಪ್ರವಾಸಗಳಲ್ಲಿ ಕೂಡ ಪ್ರವಾಸ ಯೋಗ ಇದೆ. ಅತ್ಯಲ್ಪ ಸ್ವಲ್ಪ ಲಾಭವೂ ಅದರಿಂದ ಇರುತ್ತೆ. ಸಿಬ್ಲಿಂಗ್ಗಳ ಸಹಾಯ ಸಹಕಾರ, ವಿಶೇಷವಾಗಿ ಕನಿಷ್ಠ ಸೋದರ ಸೋದರಿ ಇವರ ಸಹಾಯವಾಗಲಿ ಅಥವಾ ಒಂದು ಬೆಂಬಲ, ಸಪೋರ್ಟು, ಇದೆಲ್ಲ ಕೂಡ ಸ್ವಲ್ಪ ಅಷ್ಟಕ್ಕಷ್ಟೇ ಇರುತ್ತೆ, ಜಾಸ್ತಿ ಇರಲ್ಲ. ಅವರಿಗೂ ಕೂಡ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆ, ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ. ವೀಕ್ಷಕರೇ, ಪರಾಕ್ರಮದಿಂದ ಧನ ಸಂಗ್ರಹ ಪ್ರಾಪ್ತಿಯಾಗುತ್ತದೆ. 3rd ಲಾರ್ಡ್ ಇನ್ 2nd ಹೌಸ್. ನಿಮ್ಮ ಪರಾಕ್ರಮವೇ ನಿಮಗೆ ಒಂದು ಸೋರ್ಸ್ ಆಗಿಬಿಡುತ್ತೆ. ಆತ್ಮ 50% ಹಗುರವಾಗುತ್ತದೆ. ಮಲಿನ 50% ದೂರವಾಗುತ್ತದೆ. ಕುಟುಂಬಕ್ಕೆ 50% ಮಾತ್ರ ಗ್ರಹಣ ಬಡಿಯುತ್ತೆ. ಹೀಗಾಗಿ ಆದರೂ ಕೂಡ ಸಂಪೂರ್ಣ ಧರ್ಮ ಪಾಲನೆಯಲ್ಲಿ ಸಾಧ್ಯವಾಗುವುದಿಲ್ಲ. ಧರ್ಮ ಪಾಲನೆ ಮಾಡುವುದಕ್ಕೆ ಕೆಲವು ಅಡೆತಡೆಗಳು ಬರ್ತವೆ. ಸೂರ್ಯನು ಧರ್ಮಕ್ಕೆ ಕಾರಕ ಗ್ರಹ. ಆತನು ಗ್ರಹಣಕ್ಕೆ ಗುರಿ ಆಗ್ತಾ ಇದ್ದಾನೆ. ಹೀಗಾಗಿ ಪರಾಕ್ರಮಕ್ಕೆ 50% ಗ್ರಹಣ, 50% ಲಾಭ, ಧೈರ್ಯ, ಇದೆಲ್ಲವೂ ಕೂಡ 50%. ಹೀಗಾಗಿ 50% ಒಳ್ಳೆಯದು, 50% ಪ್ರಯತ್ನ ಮಾಡಬೇಕು ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ ಚಂದ್ರಗ್ರಹಣ ವಿಡಿಯೋವನ್ನು ಕೂಡ ನೋಡ್ಬೋದು. ಶ್ರೀ ಗುರುದೇವದತ್ತ. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಅತ್ರಿಪುತ್ರ 007.